ಇನ್ನು ವಿಷ್ಣುವರ್ಧನ್ ಅವರ ಮಗನ ಪಾತ್ರವನ್ನು ಮಾಡಿದ ಅದ್ಭುತವಾದಂಥ ಬಾಲಾಟ ಇದೀಗ ಕೊನೆ ಸೆಳೆದಿರುವಂಥದ್ದು. ಹೌದು, ಇದೀಗ ನಿಧನರಾಗಿದ್ದಾರೆ. ತುಂಬ ಚಿಕ್ಕ ವಯಸ್ಸಿನಲ್ಲೇ, ಕೇವಲ 38ರ ವಯಸ್ಸಿನಲ್ಲೇ ಕೊನೆ ಸೆಳೆದಿದ್ದಾರೆ. ಅದು ಕೂಡ ಹೃದಯಾಘಾತಕ್ಕೆ ಒಳಗಾಗಿ ಈ ನಟ ಸಾವನ್ನಪ್ಪಿರುವಂಥದ್ದು. ಏನೋ ಕೇವಲ ವಿಷ್ಣುವರ್ಧನ್ ಅವರು ಸಿನಿಮಾದಲ್ಲಿ ಮಾತ್ರವಲ್ಲ, ಕುಟುಂಬ, ಅಪ್ಪು ಸಿನಿಮಾದಲ್ಲೂ ಕೂಡ ಸ್ನೇಹಿತರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂಥ ನಿತಿನ್ ಗೋಪಿ ಅವರು ಇದೀಗ ಬೆಳಗಿನ ಜಾವ 2:30 ಸುಮಾರಿನಲ್ಲೇ ಎದೆನೋವಂತ ಒದ್ದಾಡಿದ್ದಾರೆ. ಸದ್ಯ ಕುಟುಂಬದವರ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ದಾರಿ ಮಧ್ಯೆಯೇ ನಿತಿನ್ ಗೋಪಿಯವರು ಸಾವನ್ನಪ್ಪಿದ್ದಾರೆ. ಇತ್ತೀಚೆಗೆ ತಾನೇ ಮದುವೆಯಾಗಿ 2 ಮಗುನೂ ಸಹ ಇತ್ತು ಇವರಿಗೆ. ಈಗ ಮಕ್ಕಳು, ಪತ್ನಿ ಎಲ್ಲರೂ ಕೂಡ ಈಗ ಒಂದು ರೀತಿ ಅನಾಥರಾದರು ಅಂತಲೇ ಹೇಳ್ಬೋದು. ಪಾಪ ನಿತಿನ್ ಗೋಪಿಯವರು ಹಲೋ ಡ್ಯಾಡಿ ಸಿನಿಮಾದಲ್ಲಿ ಈ ಎರಡನೇ ನಾಯಕನಾಗಿ ಅಭಿನಯಿಸಿರೋ ತಪ್ಪಾಗಲಾರದು. ವಿಷ್ಣುವರ್ಧನ್ ಅವರ ಮಗನ ಪಾತ್ರವನ್ನು ಮಾಡೋದ್ರ ಮೂಲಕ ತಂದೆ ಮಗ ಆಗುವಂಥದ್ದು, ಮಗ ತಂದೆ ಆಗುವಂಥದ್ದು, ಇದು ಅದ್ಭುತವಾದ ಪಾತ್ರವನ್ನು ಮಾಡಿದರು. 1985ರಲ್ಲಿ ಬಂದಂಥ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಕೂಡ ಪಡೆದುಕೊಂಡಿತ್ತು ಆ ಸಂದರ್ಭದಲ್ಲಿ ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ಸಿನಿಮಾನ ಕೊಟ್ಟಂಥ ಇವರು ನಂತರ ಕುಟುಂಬ, ಅಪ್ಪು, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಕಾಣಿಸ್ಕೊಂಡ್ರು. ಆದರೆ ಇಂಥ ಅದ್ಭುತ ಕಲಾವಿದ ಇದೀಗ ಕೊನೆ ಸೆಳೆದಿರೋದು ಚಿತ್ರರಂಗಕ್ಕೆ ತುಂಬಲಾರದ ಮತ್ತೊಂದು ನಷ್ಟ ಉಂಟಾಗಿದೆ ಅಂತಲೇ